ಕಷ್ಟ ಬಿದ್ದಾದ್ರು ಸಾಲ ಮಾಡಿ ಆದ್ರೂ ಟ್ರಿಪ್ ಹೋಗ್ಬಿಡಿ. ಅರ್ಥ ಆಯ್ತಾ? ಇಲ್ಲ ಇನ್ನು 1 ವರ್ಷ 10 ವರ್ಷ 5 ವರ್ಷ ಆದ್ಮೇಲೆ ಇವಾಗ ವಿಡಿಯೋಸ್ ತೆಗೆದು ನೋಡಿ ಹಿಂಗ್ ಹೋಗಿದೀವಿ ಅನ್ನೋ ಒಂದು ಮೆಮೊರಿಬಲ್ ಕ್ರಿಯೇಷನ್ ಆಗುತ್ತೆ. ಕೋಲಾರ ಬೇರಲ್ಲಿ ನಿಲ್ಸಿದೀವಿ. ಒಬ್ಬ ಐಸ್ ಕ್ರೀಮ್ ತಿನ್ಬೇಕಂತ ಕೂತವನೆ, ಇವ್ರು ದಮ್ ಹೊಡಿಬೇಕಂತ ಕೂತವ್ರೆ, ಅವ್ನು ಐಸ್ ಕ್ರೀಮ್ ತಿನ್ಬೇಕು ಅಂತ ಕೂತವನೆ. ಎಂತ ಖರಾಬ್ ನನ್ ಮಕ್ಳು ಅಂದ್ರೆ ಇಬ್ರು. ನಾನು ಇದು ನನ್ನ ಕಾರು, ಅದು ಟನಲ್ಲು. ಬರ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬನ್ನಿ, ತುಂಬಾ ಹುಷಾರಾಗಿ. ಈ ಫೋನಲ್ಲಿ ಬರ್ತಾ ಇರ್ತಾರೆ, ಏನ್ ಫೋನಲ್ಲಿ ಏನ್. Hey people, this is Panda on Wheels, Dark Falcon, and welcome to a bang video. So today, ಇವತ್ತು ಆಕ್ಚುಲಿ ಟ್ರಿಪ್ ಇರೋದು 5 o'clock ಆಗಿದೆ ಟೈಮು. 4 o'clock ಬಿಡ್ಬೇಕಾಗಿತ್ತು ಆಫೀಸು. ಇನ್ನೂ ಬಿಡ್ತಾನೆ ಇದೀವಿ. ಇನ್ನೂ ಇಲ್ಲೇ ಇದೀವಿ, ಏರನಲ್ಲೇ ಇದೀವಿ, ನಾಗವಾರದಲ್ಲೇ ಇದೀವಿ, ಆಫೀಸ್ ಹತ್ರನೇ ಇದೀವಿ. ಅದು ಯಾರಿಂದ? ವಿಶ್ವಾಸ್ ಅವರಿಬ್ರಿಂದ. ಅವನೇ ಫೋನ್ ಮಾಡ್ತಾನೆ. ನೀ ಕಂಟಿನ್ಯೂ ಮಾಡು. ಸೊ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ 2 ಚಾನಲ್ಗೆ. ಅವನ್ ಚಾನಲ್ ಬಂದ ನನ್ನ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇರುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ನನ್ನ ಚಾನಲ್ ಇರುತ್ತೆ. ನನ್ನ ಚಾನಲ್ ಅಲ್ಲಿ ವಿಡಿಯೋ ಬಂದ ಅವನ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. 2 ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ಡ್. ವೆಲ್ಕಮ್ ಬ್ಯಾಕ್. ಏನಿನ್ ಬಾರೋ ಲೈ ಕಟ್ ಮಾಡಲಿ ಮಚ್ಚ, ಸಾಂಗ್ ಹಾಕೊಂಡ್ ಬರ್ತೀನಿ. ಹಾಡ್ಗಳೆಲ್ಲ ಹಾಕೊಂಬತ್ತಾವ ಲೈ. ಹೋಗ್ಬಿಡು, ನೀನ್ ಯಾವ ಬರಕ್ಕೆ ಹೋಗ ಹಚ್ಕೊ. ನೀವೇನ್ ಪೂಜಾರಿ ಹೋಗ್ತಾರ ಹಚ್ಕೊ. ಆಯ್ತು ಹೋಗಲ್ಲೇ ಉಲ್ತಿನವನೇ ಹೋಗೋ. ಮಕ್ಕಳ ನನ್ ಜೊತೆ 4 ದಿನ ನೀವು ಓದ್ತಿನವ್ರೆ. ಯಾವ ಹೇಳಿ ಬೆಳಿಗ್ಗೆ ದೇವಸ್ಥಾನ ಗೊತ್ತಾ? ಸೊ ಈಗ ಫ್ಯೂಲ್ ಎಲ್ಲ ಹಾಕ್ಸ್ಕೊಂಡು ಹೈವೇ ಟಚ್ ಆಗಿದೀವಿ. ಸೊ ಇಲ್ಲಿಂದ ಬಿಜಾಪುರ್ ಬಂದಿದ್ದು ಸಮ್ವೇರ್ 580 ಕಿಲೋಮೀಟರ್ಸ್. ಸೊ ನಮ್ಮ ಡ್ರೈವರ್ ಅವ್ರೀಗ ಸದ್ಯಕ್ಕೆ ತಗೊಂಡವ್ರೆ ಉಸ್ತುವಾರಿನ. ಚಿತ್ರದುರ್ಗವ್ರಿಗೆ ಓಡಿಸ್ತಾರೆ ಫುಲ್. ಬಿಜಾಪುರ್ ನಾನೇ. ಹಾ ಹೊಡಿಲಿ ಫುಲ್. ಆದ್ಮೇಲೆ ಅವನೇ. ಬಿಜಾಪುರ ಲಾಸ್ಟ್ ಸ್ಟಾಪ್ ಇವತ್ತಿಗೆ. ಡೇ ಒನ್ ಇಸ್ ಬಿಜಾಪುರ್. ಸೊ ನಾವ್ ಸ್ಟೇ ಆಗಿ ಬಿಜಾಪುರ್ ಟಚ್ ನ ಹೊಡಿತೀನಿ. ಬಿಜಾಪುರ್ ಸಿಟಿ ನಿಮ್ಮೂರು ಗೀರು ಅದೆಲ್ಲ ನಿಂದೆ, ತೊಂದ್ರೆ ಇಲ್ಲ. ಮಾಡ್ಕೋ, ಎಲ್ಲಾ ಕಡೆ ಒಂದೇ ಹೈವೇ ಸಿಗುತ್ತೆ. ನೀನು ಆರಾಮಾಗಿ ಕೂತ್ಕೋಬಹುದು. ನನಗೆ ನಿದ್ದೆ ಹಿಂದೂ ಮಲಗ್ತೀನಿ. ಸೊ ಇದು ನಮ್ಮ ಇವತ್ತಿನ ಡ್ರೈವರ್ ಹೇಳ್ತಕ್ಕಂಥದ್ದು. ಅಂಡ್ ಅದೆಲ್ಲ ಬೀಪ್ ಹಾಕೋಣ ಬಿಡು. ತೊಂದ್ರೆ ಇಲ್ಲ. ಸೊ ಈಗ ವಿಶ್ವಾಸ ಮುಗೀತು. ನೆಕ್ಸ್ಟ್ ಕಮಾನ್ ಪ್ರದೀಪ್. ಪಾಂಡಾ ಆನ್ ವೀಲ್ಸ್ ಅಗೇನ್. ಸೊ ಏನ್ ಮ್ಯಾಟರ್ ಅಂದ್ರೆ ಇತ್ತೀಚೆಗೆ ಕಾರ್ಪೊರೇಟ್ ಲೈಫ್ ತುಂಬಾ ಸ್ಟ್ರೆಸ್ ಆಗ್ಬಿಟ್ಟಿದೆ. ಈಗಿನ ಜನರೇಷನ್ ಒಂದು ಮ್ಯಾಟರ್ ಹೇಳ್ತೀನಿ. ನೀವು ಏನ್ ಹೇಳೋದು, ಕ್ಯಾಂಪಸ್ ಇಂಟರ್ವ್ಯೂ ಅಲ್ಲಿ ಇಲ್ಲಿ ಸೆಲೆಕ್ಟ್ ಆಗಿ ಒಂದು ಕಾರ್ಪೊರೇಟ್ ಲೈಫಿಗೆ ಬರ್ತೀರಾ. ಎಸ್ ಆಬ್ವಿಯಸ್ಲಿ ನಿಮ್ ಸ್ಯಾಲರಿ ಅರೌಂಡ್ 16,000-17,000 ಇರುತ್ತೆ. ಎಸ್ ಅಗ್ರಿ, ಎಲ್ಲಾನು ಓಕೆನೆ. ಈ 22 ಇಂದ 27 ವರ್ಗೂ ಯಾರು ಇರ್ತೀರಾ ಅವ್ರೆಲ್ಲಾರು ಒಂದ್ ಮಾತು ಹೇಳ್ತೀನಿ, ಸಜೆಷನ್, ಲೈಫ್ ಸಜೆಷನ್. ನಿಮ್ ಹುಡುಗರು ನಿಮ್ ಗ್ಯಾಂಗು ಯಾರ ಟ್ರಿಪ್ಗೆ ಪ್ಲಾನ್ ಹಾಕಿದ್ರೆ ಬ್ಯಾಗ್ ಹಚ್ಕೊಂಡು ರಪ್ಪ ಅಂತ ಹೋಗ್ಬಿಡಿ. ಯಾಕಂದ್ರೆ 27, 28, 29 ಕ್ರೂಷಿಯಲ್ ಪೀರಿಯಡ್ ಅಂತಾರಲ್ಲ ಈ ಕಾರ್ಪೊರೇಟ್ ಕಾಲೇಜಲ್ಲಿ ಡಿಗ್ರಿ ಎಕ್ಸಾಮ್ಸ್ ಅಲ್ಲಿ ಬರೀತಾರಲ್ಲ. ಈ ಮೇ ಮಂತ್ ಬಂದಾಗ ಅವ್ನ ಅಕ್ಕವ್ರು ಎಲ್ಲಾ ಬುಕ್ ತೆಗೆದು ರಪ ಅಂತ ಓದ್ತಾ ಇರ್ತಾರಲ್ಲ. ಆ ತರ ಈ 27, 28, 29 ಬಂದಾಗ ನಿಮ್ ಹುಡುಗರು ಯಾರೇ ಇಲ್ಲಿಗೆ ಕರೆದ್ರು ಬರಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ. ಏನಕ್ಕಂದ್ರೆ ಮಿಡಲ್ ಕ್ಲಾಸ್ ಜೀವನ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ. ನಿಮ್ ಹುಡುಗರು ಯಾರಾದ್ರೂ ಕರೆದ್ರೆ ಅವ್ರ ಎಫರ್ಟ್, ಅವ್ರ ಪ್ಲಾನ್, ಅವ್ರು ಏನೋ ಮಾಡ್ಕೊಳ್ಳಿ. ಎಷ್ಟೋ ಬಜೆಟ್ ಕಷ್ಟ ಬಿದ್ದಾದ್ರು ಸಾಲ ಮಾಡಿ ಆದ್ರೂ ಟ್ರಿಪ್ ಹೋಗ್ಬಿಡಿ. ಅರ್ಥ ಆಯ್ತಾ? ಅಷ್ಟೇ ಹೇಳಕ್ ಬರ್ತೀನಿ. ಅಚ್ಯುತ್ ಅವ್ರೆ, ಅಜ್ಜಯ್ ಓವರ್ ಟು ಯು. ಕಮ್ ಆನ್. ಹಾಯ್ ಗೈಸ್.
ಪಾಂಡವ್ರು ಹೇಳ್ದಂಗೆ ನಿಜ, 100% ಸತ್ಯ ಮಾತದು. 500 ರೂಪಾಯಿ ದಯವಿಟ್ಟು ಯಾರನ್ನ ಟ್ರಿಪ್ ಪ್ಲಾನ್ ಮಾಡಿದ್ರೆ ಬರಲ್ಲ ಅನ್ನೋ ಮಾತು ಬಿಟ್ಟು ಹೋಗಿ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಗೆ ಏನ್ ಅನ್ಸುತ್ತೋ ಗೊತ್ತಿಲ್ಲ, ಇನ್ನು 1 ವರ್ಷ 10 ವರ್ಷ 5 ವರ್ಷ ಆದ್ಮೇಲೆ ಇವಾಗ ವಿಡಿಯೋಸ್ ತೆಗೆದು ನೋಡಿ ಹಿಂಗ್ ಹೋಗಿದೀವಿ ಅನ್ನೋ ಒಂದು ಮೆಮೊರಿಬಲ್ ಕ್ರಿಯೇಷನ್ ಆಗುತ್ತೆ. ಅದಕ್ಕಿಂತ ಬೇರೆ ಮಾತು ಇಲ್ಲ. ಸ್ಟೇ ಟ್ಯೂನ್. ಸಾಕು ನಿನ್ನ ಹಿಡಿಯಕ್ಕೆ. ಅದು ಇದು ಏನೋ ನಾರ್ಮಲ್ ಮಾಡಲ್ಲಿ ಏನೋ ಸ್ಪೋರ್ಟ್ ಮಾಡಕ್ ಹಾಕಿಲ್ಲ. ಗೈಸ್ ಹತ್ರ ಶಿರಾವರೆಗೂ ಬಂದಿದ್ದೀವಿ. ಇನ್ನು ಶಿರಾ ದಾಟಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲೊಂದು ನಿಮ್ಗೊಂದು ಬ್ಯೂಟಿಫುಲ್ ಒಂದು ಸ್ಪಾಟ್ ತೋರಿಸ್ತೀನಿ. ಏನು ಸಾಕಾಗಿದೆ ಅಂದರೆ ಸಾಯಿಬಾಬಾ ಟೆಂಪಲ್ ಇದೆ. ಅದು ಹೊರಗಡೆ ಎಂಟ್ರಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ನಾವು ಯಾರೂ ಸದ್ಯಕ್ಕೆ ಇವಾಗ ಸ್ನಾನ ಮಾಡಿಲ್ಲ, ನೈಟ್ ಶಿಫ್ಟ್ ಆಯ್ತಲ್ವ. ಸೊ ಹಂಗೆ ಇದು ಬಂದಿದ್ದೀವಿ. ಸೊ ಐ ಶೋ ಯು ದ ವ್ಯೂ, ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ನೋಡಿದ್ರಲ್ಲ ವ್ಯೂ ಹೆಂಗಿತ್ತು ಅಂತ. ನಿಮ್ದೇನಾದರೂ ಹಂಗೆ ಬೇಡ್ಕೊಂಡಂಗಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಮ್ಮದು ಒಂದು ಇರಲಿ ಅಂತ ಅದಕ್ಕೆ ತಿಳಿಸ್ಕೊಡೋಣ, ಸರಿನಾ? ಸ್ಟೇ ಟ್ಯೂನ್. ವಿ ಆರ್ ಹೆಡಿಂಗ್ ಟು ಬಿಜಾಪುರ್. ಇನ್ನೂ ಬೇಜಾನ್ ದೂರ ಹೋಗ್ಬೇಕು. ಕೋಲಾರ ಬೇರಲ್ಲಿ ನಿಲ್ಸಿದ್ದೀವಿ. ಒಬ್ಬ ಐಸ್ ಕ್ರೀಮ್ ತಿನ್ಬೇಕಂತ ಕೂತವನೆ, ಇವ್ರು ದಮ್ ಹೊಡಿಬೇಕು ಅಂತ ಕೂತವ್ರೆ, ಅವ್ನು ಐಸ್ ಕ್ರೀಮ್ ತಿನ್ಬೇಕು ಅಂತ ಕೂತವನೆ. ಎಂಥ ಖರಾಬ್ ನನ್ನ ಮಕ್ಕಳು ಅಂದರೆ ಇಬ್ರು. ಹೋಗ್ಬೇಕು, ಇನ್ನೂ ಬೇಜಾನ್ ದೂರ ಹೋಗ್ಬೇಕು. ಆದರೆ ಮಾತ್ರ ಟೈಮ್ ಈಗ 10:30. ಯಾವ ರೇಂಜಿಗೆ ಬಿಸಿಲಿದೆ ಅಂದರೆ ಲಿಟ್ರಲಿ ರೋಡ್ ಮೇಲೆ ಒಂದು ಆಮ್ಲೆಟ್ ಹಾಕಿದ್ರೆ ಬಗ ಅಂತ ಕುಡಿಯುತ್ತೆ. ಪಕ್ಕ ಆಗುತ್ತೆ ಆಮ್ಲೆಟು. ನಾವು ಅಲ್ಲಿರೋ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಬರ್ತೀವಿ ಅಂತಂದರೆ ಇವ್ರು ನೋಡ್ರಿ ಇಲ್ಲಿ ಇನ್ನೂ AC ಹಾಕೊಂಡು ಕಾರಲ್ಲೇ ಕೂತವ್ರೆ. ಕೋಲಾರ ಬೇರು 11 ಗಂಟೆಗೆ ಓಪನ್ನು. 11 ಗಂಟೆಗೆ ಓಪನ್ ಅಂದರೆ ನನ್ನ ಮಕ್ಕಳು ಇಬ್ಬರು ಕಾರಲ್ಲಿ ಇಲ್ಲೇ ಸೆಟ್ಲ್ ಆಗ್ಬಿಟ್ಟವ್ರು. 11 ಗಂಟೆ ಇಲ್ಲೇ ಇದ್ಬಿಡೋಣ ಅಂತ ಪ್ಲ್ಯಾನು. ನೋಡಿ ಇನ್ನೂ ಬೇಜಾನಿದೆ. ದಿ ಲವ್ ಆಫ್ ದಿ ಲಾರಿ ಡ್ರೈವರ್ಸ್. ಏನು ಖರಾಬಾಗಿ ಆಲ್ಟ್ರ್ ಮಾಡೋಣ ಗೊತ್ತಾ ಗಾಡಿನ. ಯಾವ ಟನಲ್ ಇದು? ಹೊಸಪೇಟೆ ಟನಲ್. ಅಟಲ್ ಟನಲ್ ಅದು ಬೇರೆ, ಹೊಸಪೇಟೆ ಟನಲ್ ಇದು ಬೇರೆ. ಖರಾಬಾಗೈತೆ. ಆದರೆ ಮಾತ್ರ ಬೆಟ್ಟ ಕೊರ್ದಿರೋದ ಇದು? ಬೆಟ್ಟ ಕೊಡ್ದು ಎಷ್ಟು ಫೀಟ್ ಐತಿ ಇದು? ಇಂಜಿನಿಯರ್ ಆದರೆ ಹೆವಿ ಬಿಸಿಲಿದೆ ಗೈಸ್. ಸೊ ಗೈಸ್ ಇಲ್ಲೇ ಸೈಕಾಗಿ ಒಂದು ಸೀನ್ ಇದೆ. ಟನಲ್ಲು. ಇಟ್ಸ್ ಅ ಬಿಗ್ ಫಕಿಂಗ್ ಟನಲ್ ಬಾಯ್ಸ್. ಹಿಂಗಿದೆ. ದಿಸ್ ಈಸ್ ದ ವ್ಯೂ ಆಫ್ ದಿ ಟನಲ್. ಇದು ನಾನು, ಇದು ನನ್ನ ಕಾರು, ಅದು ಟನಲ್ಲು. ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಅಂದರೆ ಇನ್ನೂ ರೀಚ್ ಆಗಿಲ್ಲ. ಹೊಸಪೇಟೆ ಹತ್ರ ಇದ್ದೀವಿ. ಸೊ ಇಲ್ಲಿಂದ ಇನ್ನೂ ಎಷ್ಟು ಕಿಲೋಮೀಟರ್ ಇದೆ? ಇನ್ನೊಂದು 200+ ಕಿಲೋಮೀಟರ್ಸ್ ಇದೆ. ಸೊ ವಿ ಹ್ಯಾವ್ ಟು ಡ್ರೈವ್. ಆಗಲೇ ಒಬ್ಬ ಚೇಂಜ್ ಆಗಿ ಇನ್ನೊಬ್ಬ ಚೇಂಜ್ ಆಗೋನೆ. ಹಿಂದೆ ಮಲಗಿರೋದು ನೋಡಿ ಒಬ್ಬ ಡ್ರೈವರ್ ಆಗಲೇ ದಬಾಕೊಂಡವನೆ. ಡ್ರೈವರ್ ಅಂಕಲು. ಸೊ ಆ ಡ್ರೈವರ್ ಸ್ವಲ್ಪ ಟಯರ್ಡ್ ಆಗಿ ಲಾಗೌಟ್ ಮಾಡಿ ನಿದ್ದೆ ಮಾಡಿಲ್ಲ. ಸೊ ಅದಕ್ಕೆ ಅವ್ರನ್ನ ಮಲಗಿಸಿದ್ದೀವಿ. ಈಗ ನಾನು ಓಡಿಸ್ತಾ ಇದ್ದೀನಿ. ಸೊ ನನ್ನ ಕಂಪ್ನಿಯಾಗಿ ನಮ್ಮ ಪ್ರದೀಪು ಫ್ಯಾಂಡ್ ಆನ್ ವೀಲ್ಸ್. ಆದರೆ ಒಂದು ಮಾತ್ರ ಸಿಕ್ಕಾಗಿದೆ. ಏನು ಗೊತ್ತಾ ಗೈಸ್, ಇಲ್ಲಿರೋ ಏನು ಹೇಳೋದು, ಅವಾಗಿಂದ ಬಿಸಿಲು ಬರ್ತಾ ಇತ್ತು. ಬಿಸಿಲು ಜಾಸ್ತಿ ಇದೆ. ಬಿಸಿಲು ಈ ಕಡೆ ಇದ್ಯಾವುದು ಹೊಸಪೇಟೆ ದಾಟಿದ್ಮೇಲೆ ಸೀರಿಯಸ್ ಆಗಿ ಹೇಳ್ತೀನಿ
ಈ ರೈತರು ಬೆಳೆ ಹಾಕ್ತಾರೆ ಗೊತ್ತಾ, ಒನ್ ಆಫ್ ದ ಕ್ರೇಜಿಯೆಸ್ಟ್ ಸೀನ್. ಅವಾಗಲೇ ಕ್ಯಾಮ್ರಾ ರೆಕಾರ್ಡ್ ಮಾಡಕ್ ಹೋಗಿ ಕ್ಯಾಪ್ಚರ್ ಆಗಿ ಅದು ಕವರ್ ಕರೆಕ್ಟ್ ಆಗೋಯ್ತು, ಡಮಾರ್ ಟುಮೀರ್ ಐಫೋನ್ ಕರೆಕ್ಟ್ ಆಗೋಯ್ತು. ಸೊ ಏನ್ ಹೇಳೋದು, ಆನ್ ಮಾಡಿದ್ರೆ ಹಂಗೆ ಇಟ್ಕೊಂಡು ಸುಮ್ಮನೆ ನೋಡ್ಕೊಂಡ್ ಬರ್ತಾ ಇದ್ದೆ, ಕಾಗೆ ಹರಿಸಿತಾ ಇತ್ತು. ಸೊ ಈಗ ಮುಂದೆ ಎಲ್ಲಾದ್ರೂ ನಿಮ್ಗೆ ತೋರಿಸ್ತೀನಿ ಹೌ ಗ್ರೀನ್ ಇಟ್ ಇಸ್. ಆದರೆ ನಿಜ ಹೇಳ್ತೀನಿ, ಬೆಂಗಳೂರು ಹೈವೇನಲ್ಲಿ ಹೆವಿ ಬಿಸಿಲಿದೆ. ಇದು ಜಸ್ಟ್ ಮಾರ್ಚ್, ಥಿಂಕ್ ಮಾಡಿ ಜೂನ್ ಜುಲೈ, ಇಟ್ಸ್ ಗೋನ್ ಬಿ ಫಾಕ್ಡ್ ಅಪ್. ಸರಿ, ಅದು ಬೇರೆ ತರ ಆಯ್ತು, ಬೇರೆ ತರ ಡೀಲ್ ಆಗಿದೆ. ಅಂದ್ರೆ ಇಲ್ಲಿ ಇನ್ನೊಂದು ಸೀನ್ ಏನಂದ್ರೆ, ಹೈವೇನಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬನ್ನಿ, ತುಂಬಾ ಹುಷಾರಾಗಿ. ಈ ಫೋನಲ್ಲಿ ಬರ್ತಾ ಇರ್ತಾರೆ, ಏನ್ ಫೋನಲ್ಲಿ ಏನ್ ಬಿಸಿ ಮಾತಾಡ್ಕೊಂಡ್ ಬರ್ತಾರಂದ್ರೆ, ಗಾಡಿ ಅದ್ರ ಲೆಫ್ಟಿಗೆ ಎಳಿತಾ ಇರೋದು ಗೊತ್ತಾಗಲ್ಲ, ರೈಟಿಗೆ ಬರ್ತಾ ಇರೋದು ಗೊತ್ತಾಗಲ್ಲ, ಒಂದ್ ಪಾಡಿಗೆ ಬರ್ತಾವನೆ. ಆರ ನೋಡ್ದು 3 ಸತಿ ಆರ ನೋಡ್ದು, ನಾಂಗ್ ಆರ ನೋಡಿದಾಗ ಅಣ್ಣ ಹೇಳ್ಕೊತಾರ ಗಾಡಿನ. ಎಷ್ಟು ಖರಾಬ್ ನನ್ನ ಮಕ್ಳು ಅಂದ್ರೆ ಅಷ್ಟು ಖರಾಬ್ ನನ್ನ ಮಕ್ಳು. ಸೊ ಇನ್ನೂ ಜಾಸ್ತಿ ಹೋಗೋದಿದೆ. ಎಷ್ಟು ಸೈಕ್ ಆಗ್ತಿದೆ ಅಂದ್ರೆ, ಒಂದ್ ಕಡೆ ಬಿಸಿಲು ಜಾಸ್ತಿ ಬರ್ತಾ ಇದೆ, ಒಂದ್ ಕಡೆ ರೋಡ್ ಹೋಗ್ತಾ ಇಲ್ಲ, ಒಂದ್ ಕಡೆ ಗಾಡಿ ಎಳಿತಾ ಇಲ್ಲ, ಅಷ್ಟು ಟೆನ್ಷನ್ ಆಗ್ತಿದೆ. ಗಾಡಿ 100 ಅಲ್ಲೇ ಹೋಗ್ತಾ ಇದೆ. ಸೊ ಲೆಟ್ಸ್ ಮೀಟ್ ಅಪ್ ಅಗೇನ್ ಇನ್ ದ ಫ್ರಂಟ್. ಸರಿನಾ? ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಗೈಸ್. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.